ಸೊ ಅದು ಡ್ರೋನ್ ಪ್ರತಾಪ್ ಬುದ್ಧಿವಂತಿಕೆಯಿಂದ ಅಥವಾ ಮುಗ್ಧತೆಯಿಂದ ಅದು ಚೇಂಜ್ ಆಗ್ತಾ ಇದೆಯಾ? ಅವರಲ್ಲೊಂದು ಎಲ್ಲೋ ಒಂದು ಮುಗ್ಧತೆ ಅಂತೂ ಇದೆ, ಚಿಕ್ಕ ಮುಗ್ಧತೆ ಇದೆ. ಬಟ್ ಅವರ ಐ ಥಿಂಕ್ ಆ ಮುಗ್ಧತೆಯಿಂದ ಅದು ಒಂದು ಲೆವೆಲ್ಗೆ ಹೋಗ್ತಾ ಇತ್ತು. ಬಟ್ ಅವ್ರ ಬುದ್ಧಿವಂತಿಕೆ ಅಂತೂ 100% ಇದೆ. ಅವರು ತುಂಬಾ ಬುದ್ಧಿವಂತರು. ಯಾಕಂದರೆ ಅವರ ಮಾತಾಡಬೇಕಾದ್ರೆ ನಂಗೆ ಗೊತ್ತಾಗತ್ತೆ ಅವರಲ್ಲಿ ಎಲ್ಲೂ ಏನೇ ಪರಿಸ್ಥಿತಿ ಬಂದ್ರೂ ಅವ್ರ ಮನೆ ವಿಚಾರ ಏನು ಇರುತ್ತೆ, ಅಥವಾ ಪಾಸ್ಟಲ್ಲಿ ಆದಂಥ ವಿಚಾರ ಇರಲಿ, ಅಥವಾ ಯಾರ ಹತ್ರನೋ ಒಂದು ಮಾತು ಸೀಕ್ರೆಟಾಗಿ ಮಾತಾಡಿದಂಥ ಒಂದು ವಿಚಾರ ಇರಲಿ, ಯಾವುದನ್ನು ಬಿಟ್ಕೊಡಲ್ಲ ಅವರು. ಸೊ ಇದನ್ನೆಲ್ಲ ಒಂದು ಸ್ಟ್ರಾಂಗಾಗಿ ಇಟ್ಕೊಳ್ಳೋ ಕ್ಯಾರೆಕ್ಟರ್ಸ್ ಅಷ್ಟು ಈಸಿ ಅಲ್ಲ. ಯಾಕಂದರೆ ನಾನೇ ಪರ್ಸ್ನಲಾಗಿ ಮಾತಾಡಬೇಕಾದ್ರೆ ತುಂಬಾ ಟ್ರೈ ಮಾಡಿದ್ದೀನಿ. ಲೈಕ್ ಪ್ರತಾಪ್ ಹತ್ರ ಮಾತಾಡಿ ಅವರು ಯಾಕೆ ಈ ಥರ ಮಾಡ್ತಾರೆ ಅಂತೇಳಿದ್ರೆ, ಇಲ್ಲ ಅದು ಹಂಗೆ, ನಾನು ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಸೊ ಅವರಲ್ಲಿ ಒಂದು ಗೇಮ್ನ ಒಂದು ಇಲ್ಲೆಲ್ಲರೂ ಅಗ್ರೆಸಿವ್ ಆಗಿ ನಾನು ಕಾಣಿಸ್ಕೊಳ್ತೀನಿ, ಅಗ್ರೆಸಿವ್ ಆದರೆ ನಾನು ಮಾತ್ರ ಸ್ಕ್ರೀನ್ ಸ್ಪೇಸ್ ಸಿಗತ್ತೆ, ಅಗ್ರೆಸಿವ್ ಆದರೆ ಓವರ್ ಆಲ್ ನನಗೆ ಎಲ್ಲರೂ ನೋಡ್ತಾರೆ ಅನ್ನೋ ಒಬ್ಬರು ಜನರಿದ್ದರೆ, ಇಲ್ಲಿ ಒಬ್ಬರು ನಾನು ಇಲ್ಲಿ ನನ್ನ ಸ್ಟ್ರಾಟಜಿ ಹಿಡ್ಕೊಂಡು, ನನ್ನ ಒಂದು ಗೇಮ್ ಪ್ಲ್ಯಾನ್ ಹಿಡ್ಕೊಂಡು, ಚೆಸ್ ಗೇಮ್ ಯಾವ ಥರ ಸಾಫ್ಟಾಗಿ ಕೂತ್ಕೊಂಡು ಆಡಿ ಗೆಲ್ತಾರೆ, ಇಲ್ಲೆಲ್ಲ ಹೊಡೆದಾಡಿ ಏನೋ ಕಬಡ್ಡಿ ಆಡಿ ವಿನ್ ಆಗಬೇಕು ಅಂತ ಯಾರು ಅಂದ್ಕೊಂಡಿದ್ದಾರೆ, ಇವರು ಚೆಸ್ ಗೇಮ್ನ ಯಾವ ಥರ ಆಡಬೇಕು ಅಂತ ಆಡಬೇಕು ಆ ಥರ ಆಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಂತಲೇ ಹೇಳ್ಬೋದು. ಸೊ ಅವ್ರನ್ನ ಬ್ರಿಲಿಯನ್ಸ್ ಮತ್ತು ಅವರ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಇವರೇ ಬಿಗ್ ಬಾಸ್ ನನಗೆ ಐ ಥಿಂಕ್ ಪ್ರತಾಪ್ ಅವ್ರಿಗೆ ಇದೆ, ಪ್ರತಾಪ್ ಅವ್ರು ಗೆಲ್ಲಬಹುದು ಅಂತಲೂ ಇದೆ ನನಗೆ. ಯಾಕಂದರೆ ಅವರು ಅದೇ ನಾನು ಹೇಳ್ದಂಗೆ ತುಂಬಾ ಚೆನ್ನಾಗಿ ಸ್ಟ್ರಾಟಜಿ ಆಗಲಿ ಗೇಮ್ ಆಗಲಿ ಇವಾಗ ಅಂತೂ ಕ್ಲಿಯರಾಗಿ ಆಡ್ತಾ ಇದ್ದಾರೆ. ತನಿಷಾ ಅವ್ರಿಗಿದೆ, ಅವ್ರ ಗೇಮ್ ಹೆಂಗೆ ಆಡಬೇಕು, ಯಾವ ಥರ ಮಾಡಬೇಕು ಅಂತಲೂ ಇದೆ. ಪ್ಲಸ್ ಸಂಗೀತ ಅವ್ರಿಗೂ ಈ ಬಾರಿ ಬಿಗ್ ಬಾಸ್ ವಿನ್ ಆಗುವಂಥ ಎಲ್ಲ ಒಂದು ಲಕ್ಷಣ ಇದೆ ಅಂತ ಹೇಳ್ಬೋದು.